ನಮಸ್ಕಾರ. ನಾನು ದೊಡ್ಡಬಸಪ್ಪ ಬಿ, ನಿವೃತ್ತ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕನಾಗಿದ್ದು, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಹೋವರ್ ಕ್ರಾಫ್ಟ್ ಅನ್ನ ತಯಾರಿಸುವ ವಿಧಾನವನ್ನ ತಿಳಿಯೋಣ. ಹೋವರ್ ಕ್ರಾಫ್ಟ್ ಅನ್ನ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಅಂದ್ರೆ ಒಂದು ಸಿಡಿ, ಪ್ಲಾಸ್ಟಿಕ್ ಬಾಟಲ್ನ ಒಂದು ಮುಚ್ಚಳ, ಫೆವಿಕ್ವಿಕ್, ಒಂದು ಇನ್ವಿಟೇಷನ್ ಕಾರ್ಡ್ ಬರೆಯಲು ಅಥವಾ ವೆಡ್ಡಿಂಗ್ ಕಾರ್ಡ್ ಬರೆಯಲು ಉಪಯೋಗಿಸುವ ಮಿಂಚಿನ ಪೆನ್ನು, ಒಂದು ಎಕ್ಸೆಲ್ ಬ್ಲೇಡ್, ಕತ್ತರಿ, ಬಲೂನ್ ಹಾಗೂ ಒಂದು ದಾರ. ಈಗ ಈ ಹೋವರ್ ಕ್ರಾಫ್ಟ್ ಅನ್ನ ಮಾಡುವ ವಿಧಾನವನ್ನ ನೋಡೋಣ. ಮೊದಲಿಗೆ ಈ ಪೆನ್ ಅನ್ನು ತೆಗೆದುಕೊಂಡು ಅದರ ಹಿಂಭಾಗದಲ್ಲಿರ್ತಕ್ಕಂತಹ ಕ್ಯಾಪ್ ಅನ್ನ ತೆಗೆಯಬೇಕು. ಕೆಲವು ಪೆನ್ಗಳಿಗೆ ಇಲ್ಲಿ ತಿರುಪುಗಳು ಇರುತ್ತವೆ. ಈ ಸ್ಕೆಚ್ ಪೆನ್ ಆದ್ರೆ ತಿರುಪುಗಳು ಇರೋದಿಲ್ಲ, ಹಾಗೆ ಇಲ್ಲಿ ಪ್ರೆಸ್ ಮಾಡಿ ಕೂಡಿಸ್ಬೋದು. ನೀವು ಸ್ಕೆಚ್ ಪೆನ್ ಆದ್ರೂ ತೆಗೆದುಕೊಳ್ಬಹುದು ಅಥವಾ ಇಂತಹ ಪೆನ್ ಆದ್ರೂ ತೆಗೆದುಕೊಳ್ಬಹುದು, ನಡೀತದ. ಈ ಒಂದು ಹಿಂದಿನ ಕ್ಯಾಪ್ ಅನ್ನ ತೆಗೆದು ಈ ಕೊಳವೆಯನ್ನ ಸುಮಾರು 2 ರಿಂದ 3 ಸೆಂಟಿಮೀಟರ್ ಅಂತರದಲ್ಲಿ ಈ ಎಕ್ಸೆಲ್ ಬ್ಲೇಡಿನ ಸಹಾಯದಿಂದ ಕಟ್ ಮಾಡಿಕೊಳ್ಬೇಕು. ಹಾಗೆ ಕಟ್ ಮಾಡಿಕೊಂಡಂತಹ ಒಂದು ಪೆನ್ ಅನ್ನ ನಾನಿಲ್ಲಿ ತಯಾರಿಸಿ ಇಟ್ಟುಕೊಂಡಿದ್ದೇನೆ. ನೋಡಿ, 3 ಸೆಂಟಿಮೀಟರ್ನಷ್ಟು ಅಂತರದಲ್ಲಿ ನಾನು ಈ ಪೆನ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ರೀತಿ ಈ ಕ್ಯಾಪ್ಗೆ ರಂಧ್ರ ಇರಬೇಕು. ಒಂದು ವೇಳೆ ರಂಧ್ರ ಇರದೇ ಇದ್ದರೆ ಒಂದು ರಂಧ್ರವನ್ನ ಮಾಡ್ಕೊಳ್ಬೇಕು. ರಿಫಿಲ್ ಗಾತ್ರದಷ್ಟು ಅಗಲವಿರುವ ಒಂದು ರಂಧ್ರವನ್ನ ಮಾಡ್ಕೊಳ್ಬೇಕು. ಇಷ್ಟಾದ ನಂತರ ಪ್ಲಾಸ್ಟಿಕ್ ಬಾಟಲ್ನ ಮುಚ್ಚಳವನ್ನ ತೆಗೆದುಕೊಂಡು ಅದರಲ್ಲಿ ಒಂದು ರಂಧ್ರವನ್ನ ಮಾಡ್ಕೊಳ್ಬೇಕು ಕತ್ತರಿಯ ಸಹಾಯದಿಂದ. ಈ ರಂಧ್ರದಲ್ಲಿ ಈ ಒಂದು ಪೆನ್ನಿನ ಕ್ಯಾಪ್ ಏನಿರ್ತದ, ಆ ಕ್ಯಾಪಿನ ಹಿಂದಿನ ತುದಿ ಅಂದ್ರೆ ರಂಧ್ರ ಇರತಕ್ಕಂತಹ ಭಾಗ ಈ ಪ್ಲಾಸ್ಟಿಕ್ ಬಾಟಲ್ನ ಮುಚ್ಚಳದಲ್ಲಿ ಬಿಗಿಯಾಗಿ ಕೂಡುವಂತೆ ಇರಬೇಕು. ಓಕೆ, ಇಷ್ಟು ಕೂಡಿಸಿದ ನಂತರ ಗಾಳಿ ಆಡದಂತೆ ಇದರ ಸುತ್ತಲೂ ಫೆವಿಕ್ವಿಕ್ ಅನ್ನ ಹಚ್ಚಬೇಕು. ಹೊರಮೈ ಹಾಗೂ ಒಳಮೈಯಲ್ಲಿ. ಇದನ್ನ ಒಂದು 5 ನಿಮಿಷಗಳವರೆಗೆ ಆರಲು ಬಿಟ್ಟಾಗ ಗಟ್ಟಿಯಾಗಿ ಕುಳಿತುಕೊಳ್ಳುತ್ತದೆ. ಈಗ ಈ ಸಿಡಿಯನ್ನ ತೆಗೆದುಕೊಂಡು ಈ ಸಿಡಿಯ ಮೇಲೆ ಈ ಒಂದು ಮುಚ್ಚಳವನ್ನ, ಇಲ್ಲೇನು ರಂಧ್ರ ಇರ್ತದ, ಈ ರಂಧ್ರದ ಮೇಲೆ ಈ ಮುಚ್ಚಳವನ್ನ ಬಿಗಿಯಾಗಿ ಕೂಡುವಂತೆ ಅಂಟಿಸ್ಬೇಕು. ಸೊ ಇದಕ್ಕೇನ್ ಮಾಡ್ಬೇಕು ಅಂತಂದ್ರೆ, ಈ ಸಿಡಿಯ ಈ ರಂಧ್ರದ ಅಂಚಿನಲ್ಲಿ ಫೆವಿಕ್ವಿಕ್ ಅನ್ನ ಹಾಕೊಂಡು ಇದರ ಮೇಲೆ ಈ ಕ್ಯಾಪ್ ಅನ್ನ ಇಟ್ಟು ಮತ್ತೊಮ್ಮೆ ಇನ್ನೂ ಒಂದು ಸ್ವಲ್ಪ ಫೆವಿಕ್ವಿಕ್ ಅನ್ನ ಇಲ್ಲಿ ಸುತ್ತವರೆದು ಹಾಕೊಂಡಿವಿ ಅಂತಂದ್ರೆ, ಹಾಕೊಂಡು ಸುಮಾರು ಒಂದು 5 ರಿಂದ 10 ನಿಮಿಷಗಳವರೆಗೆ ಬಿಟ್ಟಾಗ ಈ ಕ್ಯಾಪ್ ಏನಾಗ್ತದ, ಗಟ್ಟಿಯಾಗಿ ಸಿಡಿಗೆ ಅಂಟಿಕೊಳ್ತದ. ಇಂತಹದೇ ಒಂದು ಮಾದರಿಯನ್ನ ಸಮಯದ ಉಳಿತಾಯಕ್ಕಾಗಿ ನಾನಿಲ್ಲಿ ಮಾಡಿಟ್ಟುಕೊಂಡಿದ್ದೇನೆ. ನೋಡಿ ಸ್ನೇಹಿತರೆ, ಇದು ಸಿಡಿ, ಇದು ಪ್ಲಾಸ್ಟಿಕ್ ಬಾಟಲ್ನ ಮುಚ್ಚಳ, ಇದರಲ್ಲಿ ಸ್ಕೆಚ್ ಪೆನ್ನಿನ ಹಿಂಭಾಗವನ್ನ ನಾನಿಲ್ಲಿ ಸೇರಿಸಿ ಅಂಟಿಸಿದ್ದೇನೆ. ಓಕೆ, ಇನ್ನ ಈ ಒಂದು ಪೆನ್ನಿನ ಕೊಳವೆಯನ್ನ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಇದರ ಒಂದು ತುದಿಯಲ್ಲಿ ಬೆಲೂನ್ ಅನ್ನ ಸೇರಿಸಿ ಇದಕ್ಕೆ
ಬಿಗಿಯಾಗಿ ದಾರವನ್ನ ಕಟ್ಕೊಳ್ಬೇಕು. ಈ ರೀತಿ ಬಿಗಿಯಾಗಿ ದಾರವನ್ನ ಕಟ್ಟಿರುವಂತಹ ಒಂದು ವ್ಯವಸ್ಥೆಯನ್ನ ನಾನಿಲ್ಲಿ ಮಾಡಿಟ್ಟುಕೊಂಡಿದ್ದೇನೆ. ನೋಡಿ ಸ್ನೇಹಿತರೆ, ಅಂದರೆ ನಾನು ಈ ಮುಂಚೆ ಇಲ್ಲಿ ಒಂದು ಸಿಡಿಯನ್ನ ತಯಾರಿಸಿಕೊಂಡಿದ್ದೇನೆ. ಸ್ಕೆಚ್ ಪೆನ್ ಅನ್ನ ಸೇರಿಸ್ಕೊಂಡು ಆ ಸ್ಕೆಚ್ ಪೆನ್ನಿನ ಹಿಂಭಾಗಕ್ಕೆ ಈ ಒಂದು ಸ್ಕೆಚ್ ಪೆನ್ನಿನ ಕೊಳವೆ ಸರಿಯಾಗಿ ಕುಳಿತುಕೊಳ್ತತೆ. ಆ ಕಾರಣದಿಂದ ಇದಕ್ಕೆ ನಾನು ಈಗಾಗಲೇ ಬಲೂನ್ ಅನ್ನ ದಾರದ ಸಹಾಯದಿಂದ ಬಿಗಿಯಾಗಿ ಕಟ್ಟಿಕೊಂಡಿದ್ದೇನೆ. ನಂತರದಲ್ಲಿ ಈ ಒಂದು ಕೊಳವೆಯ ಮೂಲಕ ಗಾಳಿಯನ್ನು ಊದಿ ಬೆಲೂನ್ ಅನ್ನ ಉಬ್ಬಿಸಿ ಈ ಒಂದು ಬೆಲೂನಿನ ತುದಿಯನ್ನ ಹಿಡಿದುಕೊಂಡು ಈ ಒಂದು ಸಿಡಿಯ ಈ ಪೆನ್ನಿನ ಹಿಂಭಾಗದ ಮೇಲ್ಭಾಗ ಏನಿರ್ತದೆ ಅದ್ರ ಮೇಲೆ ಇದನ್ನ ಕೂಡಿಸಿದ್ರೆ ಮುಗಿತು. ಆಮೇಲೆ ಈ ಕೈಯನ್ನ ತೆಗೆದು ನಾವು ಇದನ್ನ ನೆಲದ ಮೇಲೆ ಬಿಟ್ವಿ ಅಂತಂದ್ರೆ ಅದು ಜೋರಾಗಿ ತಿರುಗ್ಲಿಕ್ಕೆ ಪ್ರಾರಂಭಿಸ್ತೈತೆ. ನೋಡ್ರಿ ಸ್ನೇಹಿತರೆ, ಸ್ನೇಹಿತರೆ, ಗಾಳಿಯ ಕೆಳಮುಖ ಒತ್ತಡದ ಆಧಾರದ ಮೇಲೆ ಹೋವರ್ ಕ್ರಾಫ್ಟ್ ಕಾರ್ಯನಿರ್ವಹಿಸುತ್ತದೆ. ಈ ಹೋವರ್ ಕ್ರಾಫ್ಟ್ ಅನ್ನ ಜಲನೌಕೆ ಎಂದು ಕರೆಯುತ್ತಾರೆ. ಹೋವರ್ ಕ್ರಾಫ್ಟ್ಗಳು ಅತ್ಯಂತ ದುಬಾರಿ ವಾಹನಗಳಾಗಿದ್ದು ಇವುಗಳ ಕಾರ್ಯಕ್ಷಮತೆಯು ಕಡಿಮೆ ಹಾಗೂ ನಿರ್ವಹಣೆಯು ಕಷ್ಟಕರವಾದುದರಿಂದ ಇವುಗಳನ್ನು ಮುಖ್ಯವಾಗಿ ರಕ್ಷಣೆ, ಮಿಲಿಟರಿ, ಪ್ರಕೃತಿ ವಿಕೋಪಗಳಂತಹ ಸಂದರ್ಭಗಳಲ್ಲಿ ಅಗತ್ಯವಿದ್ದಾಗ ಮಾತ್ರ ಬಳಸುತ್ತಾರೆ. ಇವುಗಳು ನೆಲ, ನೀರು ಹಾಗೂ ಹಿಮದ ಮೇಲೆ ಸುಮಾರು 6ರಿಂದ 9 ಇಂಚ್ ಎತ್ತರದಲ್ಲಿ ಚಲಿಸಬಲ್ಲವು. ಅಂತಹ ಒಂದು ನೈಜ ಹೋವರ್ ಕ್ರಾಫ್ಟ್ ನ ಚಿತ್ರವನ್ನ ತಮಗೆ ಇಲ್ಲಿ ತೋರಿಸಿದೆ ನೋಡಿ. ಓಕೆ ಸ್ನೇಹಿತರೆ, ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಹಾಗೂ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ಶುಕ್ರವಾರ ಸರಿಯಾಗಿ 4 ಗಂಟೆಗೆ ಹೊಸ ಪ್ರಯೋಗದೊಂದಿಗೆ ತಮ್ಮೆದುರು ಬರುತ್ತೇನೆ. ಧನ್ಯವಾದಗಳು.